ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹನುಮಂತು ಬಿರಿಯಾನಿಗೆ ಬಂದಿದ್ದೀವಿ ಇವತ್ತು. ಸ್ವಲ್ಪ ಪಲಾವೆಲ್ಲ ತಗೊಂಡು ನಮ್ಮ ಅಣ್ಣ ಅವರು ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡಿ ಅಲ್ಲಿ. ಅವರಿಗೆ ಮಧ್ಯಾಹ್ನದ ಊಟ ತೊಗೊಂಡೋಗೋಣ ಅಂದ್ಬಿಟ್ಟು ಮಾರ್ನಿಂಗ್ ಹೋಗಿದ್ವಿ. ಒಂದು 11:30 ಅಷ್ಟರಲ್ಲಿ ನೋಡಿ ಪಾಪ ಹೊಟ್ಟೆ ಹಸ್ಕೊಂಡು ಬರ್ತಿದ್ದಾರೆ. ನಾವು ಬೇರೆ ಅಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ತುಂಬ ರಶ್ ಇತ್ತು. ಹನುಮಂತು ಬಿರಿಯಾನಿ ಬೇರೆ ಅಲ್ಲಿ ಕ್ಯೂಬಲ್ಲಿ ನಿಂತು ತಗೊಂಡು ಬಂದ್ವಿ. ನೋಡಿ ಬೈಕೊಂಡು ಬರ್ತಾ ಇದ್ದಾರೆ. ಎಷ್ಟೊತ್ತು ತರೋದು, ಎಷ್ಟು ನನ್ನನ್ನು ವೆಯ್ಟ್ ಮಾಡಿಸ್ತೀರ ತಿನ್ನೋಕ್ಕೆ ಅಂತ. ನೋಡಿ ನಾನು ರೇಗಿಸ್ತಿದ್ದೆ ನೋಡಿ ನಿಮ್ಮ ಹೊಟ್ಟೆ ಅಂತ. ಆಮೇಲೆ ಬಿರಿಯಾನಿ ತಿನ್ನೋಕೆ ಕೂತ್ಕೊಂಡ್ರು. ನಾವು ಎಲ್ಲ ಅಲ್ಲೇ ಗದ್ದೆ ಹತ್ರ ತಿನ್ಕೊಂಡು ಮತ್ತೆ ವಾಪಸ್ಸು ಝೂಡಿಯೋಗೆ ಹೋದ್ವಿ, ಆಫರ್ ನಡೀತಿದೆ ಅಂತ. ನೋಡಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ನು. ಬಟ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ರಪ್ಪ ಜನಗಳು ಆಫರ್ ಅಂದ್ಬಿಟ್ಟು. ಸ್ವಲ್ಪ ಎಲ್ಲ ಶಾಪ್ ಮಾಡಿ, ಈಗ ನನ್ನ ಫ್ರೆಂಡೇ ಎಲ್ಲ ಸ್ಪಾನ್ಸರ್ ಮಾಡಿದ್ದು ನನಗೆ. ಆಮೇಲೆ ಕೊಡಬೇಕು ಅವಳಿಗೆ, ಇವಾಗ ಅವಳು ಕೊಡಿಸಿದ್ದಾಳೆ. ನಾನು 1000ಗೆ ಶಾಪ್ ಮಾಡಿದೆ. ಅವಳು ಅವಳ ಹಸ್ಬೆಂಡ್ಗೆ ಅಂದ್ಕೊಂಡು ಅವಳೊಂದು 2K ಶಾಪ್ ಮಾಡಿದ್ಲು. ಸೊ ಅವಳೇ ಬಿಲ್ ಪೇ ಮಾಡಿ ಎಲ್ಲ ಬಂದ್ವಿ. ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ನೇ ಸಿಕ್ಕಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತಲ್ಲ ಅಂತ. ಕ್ರೆಡಿಟ್ ಕಾರ್ಡು ಶಾಪ್ ಮಾಡ್ದಲ್ಲ ಅಂದ್ಬಿಟ್ಟು ನನ್ನ ಕೈಲೇ ಇಡ್ಸಿದ್ಲು ಲಗೇಜ್ ಎಲ್ಲ. ತುಂಬ ಭಾರ ಇತ್ತು ಲಗೇಜ್, ಅವಳು ಇಟ್ಕೊಳ್ಳಲಿಲ್ಲ. ಹಾಗೆ ಶಾಪೆಲ್ಲ ಮಾಡಿಕೊಂಡು ಸುಮ್ಮನೆ ಕೆಳಗಡೆ ಮತ್ತೆ ನೋಡ್ತಿದ್ದೆ ಏನಾದರೂ ತಗೋಬೋದಾ ಏನು ಅಂತ. ಶಾಪಿಂಗ್ ಮಾಡಿ ಸುಸ್ತಾಗಿತ್ತು ಅಂತ ಕಾಫಿ ಕುಡಿಯೋಣ ಅಂದ್ಕೊಂಡು ಬಂದ್ವಿ ಕಿಂಗ್ಸ್ ಕಾಫಿಗೆ. ಇದಿರೋದು ರಾಮಕೃಷ್ಣ ನಗರದಲ್ಲಿ. ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಎಲ್ಲ. ನನ್ನ ಫ್ರೆಂಡು ಕಾಫಿ ಆರ್ಡ್ರ್ ಮಾಡಿ ತಂದುಕೊಟ್ಲು. ಯಾಕೋ ಅಲ್ಲಿ ಚೆನ್ನಾಗಿರಲಿಲ್ಲ, ಝೂಡಿಯೋ ಅಷ್ಟಿಷ್ಟ ಆಗಿಲ್ಲ ಅಂತ ಮತ್ತೆ ಇನ್ನೊಂದು ಝೂಡಿಯೋಗೆ ಬಂದ್ವಿ, ವಿಜಯನಗರಲ್ಲಿರೋದು. ಅಲ್ಲೂ ನನಗೆ ಬೇಕಾಗಿದ್ದು ಸಿಕ್ಕಲಿಲ್ಲ. ಸೊ ನೆಕ್ಸ್ಟ್ ಅದೇ ಆಪೋಸಿಟ್ಟೇ ಟ್ರೆಂಡ್ಸ್ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲೂ ಆಫರೆಲ್ಲ ನಡೀತಿತ್ತು 70%ವರೆಗೂ. ಏನು ಮಾಡೋದು, ನನಗೆ ಬೇಕಾಗಿದ್ದಲ್ಲಿ ಸಿಕ್ಕಲೇ ಇಲ್ಲ. ಆದರೂ ಹುಡ್ಕೋಣ ಅಂದ್ಕೊಂಡು ಒಳಗೆ ಹೋದ್ವಿ. ಬೇರೆ ಎಲ್ಲದರಲ್ಲೂ ಆಫರ್ ಇದೆ, ನನಗೊಂದು ಜಾಕೆಟ್ ಬೇಕಿತ್ತು, ಅದರಲ್ಲಿ ಮಾತ್ರ ಇರಲಿಲ್ಲ ಜಾಕೆಟು. ಏನು ಮಾಡೋದು, ದುರ್ವಿಧಿ. ನೋಡೋಣ ಬನ್ನಿ, ಮನೆಗೆ ಬಂದ್ವಿ. ನಮ್ಮ ಮಮ್ಮಿ ರಿಯಾಕ್ಷನ್ ನೋಡೋಣ ಅಂದ್ಕೊಂಡಿದ್ದೆ ನಾನು, ಶಾಪಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಬಟ್ ಅವ್ರ ರಿಯಾಕ್ಷನ್ ನ್ಯೂಟ್ರಲ್ಲಾಗೇ ಇತ್ತು, ಜಾಸ್ತಿ ಏನೂ ರಿಯಾಕ್ಟ್ ಮಾಡಲಿಲ್ಲ. ನಾನೆಲ್ಲ ಬೈತಾರೇನೋ ಅಂದ್ಕೊಂಡೆ, ಬಟ್ ಏನೂ ಬೈಲಿಲ್ಲ. ಮತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಊನೋ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಫ್ರೆಂಡನ್ನ ಡ್ರಾಪ್ ಮಾಡೋಕ್ಕೆ ಅಂದ್ಕೊಂಡು ಬಂದೆ, ನೋಡಿದ್ರೆ ಅವಳು ಬಿರಿಯಾನಿ ಎಲ್ಲ ತರಿಸಿ, ಕಬಾಬೆಲ್ಲ ತರಿಸಿ ಊನೋಡೋಣ ಅಂದ್ಕೊಂಡು ಕೂರಿಸ್ಕೊಂಡು. ನೋಡಿ ಬೆಳಗ್ಗೆಯಿಂದ ಸುತ್ತು ಹೆಂಗಾಗಿದೆ ನನ್ನ ಮುಖ. ಎಲ್ಲರೂ ಕೂತ್ಕೊಂಡು ಊನ ಆಡ್ತಿದ್ವಿ 12 ಗಂಟೆವರೆಗೂ. 12 ಗಂಟೆ ಅಲ್ಲ, 11 o'clockವರೆಗೂ. ಎಲ್ಲರೂ ಅವ್ರ ಬ್ಲಾಗ್ ಮುಗೀತು. 11 ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೇಲಿ 4K ಇಟ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ ನನಗೆ. ಇವತ್ತು ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಇವನೇ ಎಲ್ಲ ಊನ ಫುಲ್ ಸೋತಿದ್ದಾನೆ. ಇವನೇ ಇಲ್ಲ ನಾನು ಸೋತಿಲ್ಲ, ನೀನು ಸೋತೊಪ್ಕೊಬಿಡು. ನಾನು ಸೋತಿಲ್ಲ, ನಾನು ಗೆದ್ದಿದ್ದೀನಿ ಇವತ್ತು. ಈ ನನ್ನ ಮಗನೂ ಸೋತಿದ್ದಾನೆ. ಎಣ್ಣೆ ಹಾಕೊಂಡಿದ್ದೀನಿ ಅಂತ ಕ್ಯಾಮ್ರಿಗೆ ಬರ್ತಿರಲಿಲ್ಲ, ಅದಕ್ಕೆ ಈಗಲೇ ತೋರಿಸ್ತಿದ್ದೀನಿ, ನೋಡ್ಕೊಬಿಡು. ತೋರಿಸು, ಮುಖ ತೋರ್ಸಪ್ಪ ಉಲ್ಲಾಸ್. ಸ್ವಲ್ಪ ಕಿವಿ ಹಂಗೆ ಎತ್ಕೊಬಿಟ್ಟಿರ್ತದೆ, ಏನು ಮಾಡೋಕ್ಕಾಗಲ್ಲ. ಎಸ್ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಪೂರ್ತಿ ನಾಯಕ್ ವ್ಲಾಗ್ಸ್. ಯಾ. ಸೊ ಗೈಸ್, ಬಾಯ್. ಗುಡ್ ನೈಟ್. ನೆಕ್ಸ್ಟ್ ವ್ಲಾಗ್ ನಾಳೆ ಮಾಡ್ತೀನಿ. Until then, bye, good night, take care.